ರಾತ್ರಿ 12 ಗಂಟೆ ಆಗಿತ್ತು. ಕೈಯಲ್ಲಿರೋ ಗಡಿಯಾರ ಒಂದು ಭಯಾನಕ ಸತ್ಯವನ್ನ ಹುಡುಕ್ತಾ ಇತ್ತು. ರಾಜ್ ಮತ್ತೆ ನೇಹಾ ಭಯದಿಂದನೇ ಆ ಆಲದ ಮರದ ಹತ್ರ ಹೋಗ್ತಾ ಇದ್ರು. ಆಲದ ಮರ, ಅಲ್ಲಿ ಗಾಳಿ ತಂಪಾಗಿ ಬೀಸ್ತಾ ಇತ್ತು. ಬಾಬಾ ಹೋಮ ಮಾಡ್ತಾ ಇದ್ರು. ಅವರ ಮಂತ್ರ ಕತ್ತಲೆಯನ್ನ ಓಡಿಸ್ತಾ ಇತ್ತು. ನೀವಿಬ್ರು ಅಲ್ಲಿ ಕೂತ್ಕೊಳ್ಳಿ. ನೀವಿಬ್ರು ಪ್ರಾರ್ಥನೆ ಮಾಡಿ, ಆತ್ಮ ಸ್ವಯಂ ಪ್ರಕಟಣೆ ಆಗುತ್ತೆ. ಮಂತ್ರ ಪಠನೆ ಮಾಡುವಾಗ ಗಾಳಿಯಲ್ಲಿ ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಒಂದು ವಿಚಿತ್ರವಾದ ಆಕೃತಿ ಪ್ರತ್ಯಕ್ಷ ಆಗುತ್ತೆ. ನನ್ನ ಆಹ್ವಾನನ ಯಾಕೆ ಮಾಡಿದ್ರಿ? ನೀವ್ ಯಾರು? ಯಾರಿಗಾದ್ರೂ ಯಾವ್ದಾದ್ರು ಸಂಬಂಧ ಬಂದ್ರೆ ಯಾಕೆ ನೀವು ಅವ್ರನ್ನ ಎತ್ಕೊಂಡು ಹೋಗ್ತಾ ಇದೀರಾ? ಪಿಶಾಚಿ ಅವ್ರೆ, ಅದು ಕೈ ಹಳದಿ ಆಗೋ ಟೈಮಲ್ಲಿ ಇಲ್ಲಿ ಜನಗಳ ಪ್ಯಾಂಟ್ ಹಳದಿ ಆಗ್ತಾ ಇದೆ. ನೀವ್ ಒಂದ್ ವೇಳೆ ಮದ್ವೆ ಮಾಡ್ಕೋಬೇಕಂದ್ರೆ ಒಂದೊಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡ್ಕೋಬೋದಲ್ವಾ? ನೀವೀಗ ಏನ್ ಮಾಡ್ತಿದ್ದೀರೋ ಅದನ್ನ ಕಿಡ್ನಾಪ್ ಅಂತಾರೆ ಮೋಹಿನಿ. ನಾನಲ್ಲ, ಆ ತಾಂತ್ರಿಕ ಕರ್ಕೊಂಡ್ ಹೋಗ್ತಿರೋದು. ಹಾಗಿದ್ರೆ ಪ್ರತಿ ಸಲ ಒಬ್ಬ ಹುಡುಗ ಕಾಣೆ ಆಗ್ಬೇಕಾದ್ರೆ ನೀವ್ ಯಾಕೆ ಅಲ್ಲಿರ್ತೀರಾ? ನಾನ್ ನಿಮ್ನ ನೋಡಿದೀನಿ. ನಾನು ಕಾಪಾಡೋಕ್ ಬರ್ತೀನಿ, ಆದ್ರೆ ಆ ತಾಂತ್ರಿಕ ನನ್ಗಿನ್ನ ಶಕ್ತಿಶಾಲಿ. ಅದಕ್ಕೆ ನಂಗೆ ಕಾಪಾಡೋಕ್ ಆಗ್ತಿಲ್ಲ. ನಾವು ನಿಮ್ ಮಾತನ್ನ ಹೇಗ್ ನಂಬೋದು ಹೇಳಿ? ಈಗ್ಲೇ ಆ ತಾಂತ್ರಿಕನ ಆಶ್ರಮಕ್ಕೆ ಹೋಗಿ ನೋಡಿ, ಎಲ್ಲ ಗೊತ್ತಾಗುತ್ತೆ. ಇಷ್ಟನ್ನ ಹೇಳಿ ಆ ಮೋಹಿನಿ ಅಲ್ಲಿಂದ ಮಾಯವಾಗ್ತಾಳೆ. ರಾಜ್ ಮತ್ತೆ ನೇಹಾಗೆ ಭಯ ಆಗುತ್ತೆ. ಮತ್ತವರು ಯೋಚನೆ ಮಾಡ್ತಾರೆ, ಈಗ ಮಾಂತ್ರಿಕನ ಹತ್ರ ಯಾರು ಹೋಗ್ತಾರೆ? ನಾನು ಹೋಗಲ್ಲ. ಆ ತಾಂತ್ರಿಕ ನಾನು ಮಾಯ ಮಾಡ್ಬಿಡ್ತಾನೆ ಅಷ್ಟೇ. ಇವಾಗ ಗೊತ್ತಾಯ್ತು, ಇದು ಪಿಶಾಚಿ ಮತ್ತೆ ತಾಂತ್ರಿಕನ ಕೆಲ್ಸ ಅಂತ. ಇಲ್ಲ ರಾಜ್, ನೀನು ನಿನ್ ಸ್ನೇಹಿತ ಮತ್ತೆ ಊರ್ನವ್ರನ್ನ ಕಾಪಾಡೋಕ್ ಹೋಗ್ತಿದ್ಯಾ. ಗೊತ್ತಿಲ್ಲ ಅಮರ್ ಹೇಗಿದ್ದಾನೆ ಅಂತ. ಬದುಕಿರ್ಲೂಬಹುದು ಅಥವಾ ಹೆದರ್ಕೋಬೇಡಿ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ರಾಜ್, ನೇಹಾ ಮತ್ತೆ ಬಾಬಾ ತಕ್ಷಣ ತಾಂತ್ರಿಕನ ಆಶ್ರಮದ ಕಡೆ ಹೊರಡ್ತಾರೆ. ತಾಂತ್ರಿಕನ ಮನೆ, ಅವರ ಒಂದೊಂದು ಗೋಡೆ ಒಂದೊಂದು ರಹಸ್ಯವನ್ನ ಬಿಚ್ಚಿಡುತ್ತೆ. ತಾಂತ್ರಿಕ ಪೂಜೆ ಮಾಡ್ತಾ ಇರ್ತಾನೆ, ಮುಂಬತ್ತಿಯನ್ನ ಹಚ್ಚಿರ್ತಾನೆ, ಮತ್ತೆ ಅವನ ಮುಂದೆ ಸಾಕಷ್ಟು ಊಡು ಡಾಲ್ಸ್ ಇಟ್ಕೊಂಡಿರ್ತಾನೆ. ರಾಜ್, ಬಾಬಾ ಮತ್ತೆ ನೇಹಾ ತಾಂತ್ರಿಕನ ಮನೆಯ ಕಿಟಕಿಯಿಂದ ಬಗ್ಗಿ ನೋಡ್ತಾರೆ. ಅಲ್ಲಿ ನೋಡಿ, ರಾಜೇಶ್ನ ಊಡು ಡಾಲ್, ಮೋಹನ್ನ ಊಡು ಡಾಲ್, ರಾಮು ಚಪ್ಲಿ. ಹಾ, ಅಲ್ ನೋಡು ರಾಜ್, ನಿನ್ ಶರ್ಟ್ ಕೂಡ ಇದೆ ಅದ್ರ ಜೊತೆ. ಇವನು ಇಡೀ ಊರ್ನವರ ಊಡು ಡಾಲ್ ಮಾಡಿಟ್ಟಿದ್ದಾನೆ. ಏನಪ್ಪಾ ಇದು? ಪಿಶಾಚಿ ಸರಿಯಾಗಿ ಹೇಳ್ತಾ ಇದ್ಲು, ಇವನು ಒಂದಲ್ಲ ಒಂದಿನ ಇಡೀ ಊರ್ನಲ್ಲಿರೋರ್ನೆಲ್ಲ ಖಾಲಿ ಮಾಡ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ರಾಜ್ ಮತ್ತೆ ನೇಹಾಗೆ ಭಯ ಆಗಿ ಓಡೋಕ್ ಶುರು ಮಾಡ್ತಾರೆ. ನಿಂತ್ಕೋ, ಓಡ್ಬೇಡ ರಾಜ್, ನಾವೇನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ನಾನಂತೂ ನಿಲ್ಲಲ್ಲ, ತಾಂತ್ರಿಕ ನನ್ನ ಮಾಯ ಮಾಡ್ಬಿಡ್ತಾನೆ. ಆಗ ಮೋಹಿನಿ ಮತ್ತೆ ಅಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಅಲ್ಲಿ ನೋಡಿ, ಪಿಶಾಚಿ ಕೂಡ ಬಂದ್ಬಿಟ್ಲು. ನಾನು ಆಗ್ಲೇ ಹೇಳಿದ್ದೆ ಇದು ಅವರಿಬ್ರದ್ದು ಕೆಲ್ಸ ಅಂತ. ರಾಜ್ ಓಡ್ತಾ ಇರ್ತಾನೆ. ಬಾಬಾ, ನನ್ನ ಕಾಪಾಡಿ ಪಿಶಾಚಿಯಿಂದ. ನಾನು ಆಗ್ಲೇ ಹೇಳಿದ್ದೆ ಪಿಶಾಚಿ ಮತ್ತೆ ತಾಂತ್ರಿಕ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂತ. ರಾಜ್, ನಿನ್ಕೋ, ಓಡ್ಬೇಡ. ನೀನೆಷ್ಟೇ ಓಡಿದ್ರು ನೀನೇನು ಉಪಾಯ ಮಾಡಿಲ್ಲ ಅಂದ್ರೆ ಈ ತಾಂತ್ರಿಕ ಅಮಾವಾಸ್ಯೆ ರಾತ್ರಿಯಲ್ಲಿ ಇಡೀ ಊರಿನ ಜನನ ನಾಶ ಮಾಡ್ತಾನೆ. ಇದನ್ನ ಕೇಳಿ ರಾಜ್ ನಿಂತ್ಕೋತಾನೆ. ಏನು ಉಪಾಯ? ನಾನ್ ಹೇಳ್ತೀನಿ. ನಿನಗೆ ಉಪಾಯ ಗೊತ್ತು ಅಂದ್ಮೇಲೆ ನೀನೇ ಯಾಕೆ ಮಾಡ್ತಿಲ್ಲ? ನಾನ್ ಯಾಕೆ ಬೇಕು? ನಾನು ತಾಂತ್ರಿಕನ ಆಶ್ರಮದೊಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಅವನು ಮಂತ್ರದಿಂದ ಅವನ ಆಶ್ರಮನ ಕಾಪಾಡ್ಕೋತಿದ್ದಾನೆ. ನನ್ಗೆ ನಿಮ್ ಸಹಾಯದ ಅಗತ್ಯ ಇದೆ. ನೀನ್ ಸಹಾಯ ಮಾಡ್ತೀಯಾ ಇಲ್ವಾ? ಇದನ್ನ ಕೇಳಿ ರಾಜ್ಗೆ ಇನ್ನೂ ಭಯ ಆಗುತ್ತೆ, ಮತ್ತೆ ಏನು ಹೇಳಿಲ್ಲ. ಹೇಳು ರಾಜ್, ಇಡೀ ಊರಿನವರ ರಕ್ಷಣೆ ಮಾಡ್ತೀಯ ನೀನು? ಹಾ, ನಾನ್ ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು? ಈ ತಾಂತ್ರಿಕನ ನಾಶ ಮಾಡಕ್ಕೆ ಒಂದು ಉಪಾಯ ಇದೆ. ಅವನ ಹಳೆ ಬಟ್ಟೆಗಳನ್ನ ಸುಟ್ಟಾಕ್ಬೇಕು. ನೀನು ಅವನ ಹಳೆ ಬಟ್ಟೆಗಳನ್ನ ಕದ್ಕೊಂಡ್ ಬರ್ಬೇಕು. ನಾನು ತಾಂತ್ರಿಕನ ಹಳೆ ಬಟ್ಟೆ ತಗೊಂಡ್ಬರ್ತೀನಿ. ಬಾಬಾ, ನೀವು ಪೂಜೆಗೆ ತಯಾರು ಮಾಡ್ಕೊಳ್ಳಿ. ರಾಜ್ ಮತ್ತೆ ನೇಹಾ ತಾಂತ್ರಿಕನ ಮನೆಗೆ ಹೋಗೋಕೆ ತಯಾರಾಗ್ತಾರೆ. ತಾಂತ್ರಿಕನ ಮನೆಯ ಕತ್ತಲಲ್ಲಿ ಎಲ್ಲೇ ಹೋದ್ರೂ ಸಾವು ಖಂಡಿತ. ರಾಜ್, ಈ ಕೆಲ್ಸ ತುಂಬಾ ಕಷ್ಟ ಅನ್ಸುತ್ತೆ. ನಾವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ? ಹೆದರ್ಕೋಬೇಡ, ನಂಬಿಕೆ ಇಡು, ನಾವಿಬ್ರು ಸಿಗಾಕೊಳ್ಳಲ್ಲ. ರಾಜ್ ನಿಧಾನವಾಗಿ ಕಿಟಕಿಯಿಂದ ಬಗ್ ನೋಡ್ತಾನೆ. ಅಲ್ಲಿ ಒಂದು ಚಿಕ್ಕ ಬಟ್ಟೆಗಳ ಗಂಟು ಕಾಣಿಸುತ್ತೆ. ಅವನು ಆ ಗಂಟನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಬಾಬಾ ಮಂತ್ರ ಪಠಿಸ್ತಾ ಇರ್ತಾರೆ. ಬಾಬಾ ಮಂತ್ರ ಆ ಕತ್ತಲ ಶಕ್ತಿಯನ್ನ ಹೋಗ್ಲಾಡಿಸ್ತಿರುತ್ತೆ. ರಾಜ್ ಮತ್ತೆ ನೇಹಾ ಆ ಬಟ್ಟೆ ಗಂಟನ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ನೀವಿಬ್ರು ನಿಮ್ ಕೆಲ್ಸನ ಮಾಡಿತೀರಾ. ಈಗ ತಾಂತ್ರಿಕನ ಕೊನೆಯ ಸಮಯ ಶುರುವಾಗಿದೆ.
ಬಾಬಾರ ಮಂತ್ರ ಕಾಡಲ್ಲಿ ರಾರಾಜಿಸ್ತಾ ಇರುತ್ತೆ. ಹವನ ಕುಂಡದಲ್ಲಿ ತಾಂತ್ರಿಕನ ಬಟ್ಟೆಗಳು ಉರಿತಾ ಇರ್ತವೆ. ತಾಂತ್ರಿಕನ ಮನೆಯಲ್ಲಿ ಅವನಿಗೊಂದು ಭಯಾನಕ ಸೂಚನೆ ಸಿಗುತ್ತೆ. ಅವನ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ತಾಂತ್ರಿಕ ಮಂತ್ರ ಹೇಳಕ್ಕೆ ತಡಬರಿಸ್ತಿರ್ತಾನೆ. ಒಂದೊಂದಾಗೆ ಅಲ್ಲಿದ್ದ ದೀಪಗಳು ಪ್ರತಿಯೊಂದು ಆರ್ ಹೋಗುತ್ತೆ. ತಾಂತ್ರಿಕ ಎದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ನನಗೆ ಮೋಸ ಮಾಡಿದರೆ ನಾನ್ ಸುಮ್ನೆ ಬಿಡಲ್ಲ ಯಾರನ್ನೋ. ಬಾಬಾ ಮಂದಿರದಲ್ಲಿ ಹೋಮ ಮಾಡ್ತಾ ಇರ್ತಾರೆ. ಆಗ ತಾಂತ್ರಿಕ ಓಡ್ತಾ ಅಲ್ಲಿಗೆ ಬರ್ತಾನೆ. ಇವತ್ತು ನಿನ್ನ ಅಂತ್ಯ ಖಂಡಿತವಾಗಿದೆ. ನೀನ್ ತಾಂತ್ರಿಕನ ವೇಷದಲ್ಲಿರೋ ಸೈತಾನ. ನನ್ನ ಬಿಟ್ಬಿಡಿ. ಮೊದಲು ಇಡೀ ಊರಿನವ್ರಿಗೆ ಸತ್ಯ ಏನು ಅಂತ ತಿಳಿಸು. ಹೌದು, ನಾನೇ ಸೈತಾನ. ನಾನೇ ಎಲ್ರನ್ನೂ ಮಾಯ ಮಾಡಿರೋದು. ಆದ್ರೆ ನೀನು ಯಾಕೆ ಹಾಗೆ ಮಾಡ್ದೆ? ಯಾಕಂದ್ರೆ ಇಡೀ ಊರಿನ ಜಮೀನ್ ಮೇಲೆ ನನ್ನ ಕಣ್ಣಿತ್ತು. ನಾನ್ ಯಾವ ರೀತಿ ಪ್ರಯೋಗ ಮಾಡ್ತಿದ್ದೆ ಅಂದ್ರೆ, ಅಮಾವಾಸ್ಯೆಯ ರಾತ್ರಿ ನಿಮ್ಮೆಲ್ಲರನ್ನು ಮಾಯ ಮಾಡ್ಬೇಕು ಅನ್ಕೊಂಡಿದ್ದೆ. ಮತ್ ನಾನು ಇಡೀ ಊರ್ ಮೇಲೆ ಆಕ್ರಮಣ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಯಾರಿಗೆ ಸಂಬಂಧ ಬರ್ತಿತ್ತು ಅವ್ರನ್ನೇ ಯಾಕೆ ಕಿಡ್ನಾಪ್ ಮಾಡ್ತಾ ಇದ್ದೆ. ನನ್ಗೆ ಇಷ್ಟ ಆಗ್ಲಿಲ್ಲ ಊರ್ನವರ ಮದ್ವೆ ಆಗೋದು ಮತ್ತೆ ಜನಸಂಖ್ಯೆ ಜಾಸ್ತಿ ಆಗೋದು. ನನ್ ಗೆಳೆಯ ಅಮರಲ್ಲಿ ಮೊದ್ಲು ನೀವು ಪೂಜೆನ ನಿಲ್ಸಿ. ನಾನು ಎಲ್ಲಾರನ್ನೂ ವಾಪಸ್ ಕರ್ಕೊಂಡ್ಬರ್ತೀನಿ. ಯಾರೆಲ್ಲ ಮಿಸ್ ಆಗಿದ್ರು ಎಲ್ರು. ಇದನ್ನ ಕೇಳಿ ಆ ರಾಕ್ಷಸಿ ಮತ್ತೆ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾಳೆ. ರಾಜ್, ಹೋಮ ನಿಲ್ಲಿಸ್ಬೇಡಿ, ಇಲ್ಲ ಅಂದ್ರೆ ಈ ರಾಕ್ಷಸ ಬದುಕ್ಬಿಡ್ತಾನೆ ಮತ್ತೆ ಊರವ್ರನ್ನೆಲ್ಲ ನಾಶ ಮಾಡ್ತಾನೆ. ಇವನು ಯಾರ್ಯಾರನ್ನೆಲ್ಲ ನಾಶ ಮಾಡಿದ್ನೋ ಅವ್ರನ್ನೆಲ್ಲ ನಾನ್ ಮತ್ತೆ ಕರ್ಕೊಂಡ್ಬರ್ತೀನಿ. ರಾಜ್, ನನ್ನ ಕ್ಷಮಿಸ್ಬಿಡು. ರಾಜ್, ನೀನ್ ಹೋಮನ ಮುಂದುವರಿಸು. ಈ ರಾಕ್ಷಸನ್ನ ಕ್ಷಮಿಸ್ಬೇಡ. ರಾಜ್ ತಾಂತ್ರಿಕನ ಬಟ್ಟೆಯನ್ನ ಬೆಂಕಿಯಲ್ಲಿ ಹಾಕ್ತಾನೆ. ಬಟ್ಟೆ ಹೇಗೆ ಸುಟ್ಟೋಗ್ತಾ ಇರುತ್ತೋ ಅದೇ ರೀತಿ ಆ ತಾಂತ್ರಿಕ ಕೂಡ ಸುಟ್ಟು ಹೋಗ್ತಾ ಇರ್ತಾನೆ. ಮೋಹಿನಿ ರಾಜ್ನ ಒಂದು ಕತ್ತಲೆ ಗುಹೆಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲಿ ಆ ತಾಂತ್ರಿಕ ಎಲ್ಲರನ್ನ ಬಂಧಿಸಿಟ್ಟಿದ್ನೋ ಅಲ್ಲಿಗೆ. ರಾಜ್, ಇವತ್ತು ನಿನ್ನ ಕಾರಣದಿಂದಾಗಿ ನಾವೆಲ್ಲರೂ ಜೀವಂತವಾಗಿ ವಾಪಸ್ ಬಂದಿರೋದು. ನನ್ನ ಕಾರಣದಿಂದಾಗಿ ಅಲ್ಲ ಕಣೋ, ಪಿಶಾಚಿಯ ಕಾರಣದಿಂದಾಗಿ. ರಾಜ್ ನೋಡ್ತಿದ್ದ ಹಾಗೆ ಆ ಮೋಹಿನಿ ಹಿಂದೆ ಹೋಗ್ತಾ ಇರ್ತಾಳೆ. ಅವಳು ಕತ್ತಲಲ್ಲಿ ಹಾಗೆ ಕಾಣಿ ಆಗ್ತಾ ಇರ್ತಾಳೆ. ಅಯ್ಯೋ ಪಿಶಾಚಿ ಅವ್ರೆ, ಅಯ್ಯೋ ಹೋಗ್ಲಿ ಬಿಡು. ಯಾಕೆ ತಡಿತಾ ಇದ್ಯಾ? ನಮ್ಮನ್ ಕಾಪಾಡಿದ್ದೇನೋ ಸರಿ, ಆದ್ರೆ ಪಿಶಾಚಿ ಅಲ್ವಾ? ಅಯ್ಯೋ ಅಟ್ಲೀಸ್ಟ್ ಹೇಳಿ ನೀವ್ ಯಾರು ಅಂತ. ಮತ್ತೆ ಸಿಗ್ತೀನಿ, ಅವಾಗೆಲ್ಲ ಹೇಳ್ತೀನಿ. ಮತ್ತೆ ಮೋಹಿನಿ ಕತ್ತಲಲ್ಲಿ ಮಾಯವಾಗ್ತಾಳೆ. ಮತ್ತವಳ ಧ್ವನಿ ಇನ್ನೂ ಅಲ್ಲಿ ಕಂಪಿಸ್ತಾ ಇರುತ್ತೆ. ಅವಳು ಮತ್ತೆ ವಾಪಸ್ ಬರ್ತಾಳಾ? ರಾಜ್, ನಾನ್ ಬರ್ತಾ ಇದ್ದೀನಿ ನಿಮ್ ಮನೆಗೆ, ನಾನ್ ಮದ್ವೆ ಆಗೋಕೆ. ಹಾ ಖಂಡಿತವಾಗ್ಲು. ಈ ತಾಂತ್ರಿಕನಿಂದ ಎಲ್ರು ಸಿಂಗಲ್ ಆಗಿ ಉಳ್ಕೊಂಡ್ಬಿಟ್ಟಿದ್ರು. ಊರಲ್ಲಿ ಒಬ್ರನ್ನ ಕಂಡ್ರೆ ತುಂಬಾ ಹೆದರ್ಕೊಳ್ತಾ ಇದ್ರು, ಅದು ಹುಡುಗಿರ್ನ.